ಜನ ಶರಣರ ನೆಲೆ. ಬಸವ ಶರಣರ ತತ್ವ ಅರತತ್ವ ಕಾಣಿರಯ್ಯ. ಅರನ ಮರ್ಮ ಅರತತ್ವದಲ್ಲಿ ನೋಡ. ಅರತತ್ವ ನರಿತಂತೆ ಅರನಾದಿ ಸುಲಭವಯ್ಯ. ಶರಣರ ನೆಲೆ ದರೆ ಮೇಲೆ ವೃಕ್ಷದಂತೆ ನೋಡ ನಮ್ಮ ಗುರುದೇವ ಎಂದು ಹೇಳುತ್ತಾ, ಈ ವಚನದ ಸಾರಾಂಶವೇನೆಂದರೆ, ಈ ಭೂಮಿಯಲ್ಲಿ ಅನೇಕ ರೀತಿಯ ಶರಣರು ಜನಿಸಿದ್ದಾರೆ. 4 ಯುಗದರ್ಶನಕ ಶರಣರು ಜನಿಸಿದ್ದಾರೆ. ಆ ಜನನಕ್ಕೆ ಕಾರಣ ಭೂತ ಯಾರಂದರೆ, ಕರ್ತೃ ಯಾರಂದರೆ ಶಿವನೇ. ಇವೆಲ್ಲ ಭೂಮಿಯಲ್ಲಿರುವಂಥ ವಚನಗಳಾಗಿರ್ಬೋದು, ಶರಣರ ತತ್ವ ಆಗಿರ್ಬೋದು, ಸಂತರ ತತ್ವಗಳಾಗಿರ್ಬೋದು, ಎಲ್ಲವೂ ಸಹ ಶಿವತತ್ವನೇ ಅವು. ಸುಳ್ಳ ಬಸವ ತತ್ವ, ಸರ್ವಜ್ಞ ತತ್ವ, ಅಕ್ಕಮಹಾದಿ ವಚನ, ಗುರುದೇವನ ವಚನ, ಇನ್ನೂ ಅನೇಕ ರೀತಿ ಮಹಾನ್ ಶರಣರ ವಚನ ಅಂತಂದು ಹೇಳ್ತಾರೆ. ಅವರು ಪಾಲನೆ ಮಾಡಿ ಅವ್ರು ಬರ್ದಾರೆ ಅಷ್ಟೇ. ಪಾಲಿಸ್ಯಾರವನ್ನ ಅವ್ನು ಬರೆದಿರ್ತಾರೆ. ಹಂಗೆ ಪಾಲನೆ ಮಾಡ್ಬೇಕು ಶಿವಭಕ್ತರು. ಇಲ್ಲಿ ಏನೈತಂದ್ರೆ, ಈ ಸಾರಾಂಶದಲ್ಲಿ ಶರಣರು ಏನೈತಿಲ್ಲ, ಬೆಳೆಯುತ್ತೆ ಏನೈತಿಲ್ಲ, ವೃಕ್ಷವಾಗಿ ಬೆಳೀತಾರೆ. ಆದರೆ ಅದು ಫಲ ಕೊಡೋರು ಯಾರು? ಪರಮಾತ್ಮ ಅಷ್ಟೇ. ಶಿವಕ್ಕೆ ಹಾದು ಸಹ ಅದಕ್ಕೆ ಫಲ ಕೊಡೋರು ಯಾರು? ಆ ಶಿವಕ್ಕಾಗಿ ಹೋಗ್ಬಿಡ್ತಾರೆ. 100 ವರ್ಷ ಇರ್ಬೋದು, 90 ವರ್ಷ ಇರ್ಬೋದು, ಇಂತಿಷ್ಟು ವರ್ಷ ಇರ್ಬೋದು, 150 ವರ್ಷ ಇರ್ಬೋದು. ಆದರೆ ಅದಕ್ಕೆ ಶಿವಕ್ಕೆ ಆದಮೇಲೆ ಆ ಗಿಡದ ವೃಕ್ಷದಿಂದ ಬೆಳೆದಿರ್ತಲ್ಲ, ಆ ವೃಕ್ಷಕ್ಕೆ ಫಲ ಕೊಡೋರು ಯಾರು? ಆ ವೃಕ್ಷದಲ್ಲಿರುವಂಥ ಹಣ್ಣು ಕಾಯಿಗಳಂತ ಭಕ್ತಿಗಳು ಬರ್ತಲ್ಲ, ಅದು ಫಲ ಕೊಡ್ರಿ ಯಾರು? ಪರಮಾತ್ಮ ಒಬ್ಬನೇ. ಇಲ್ಲಿ ಈ ವಚನದಲ್ಲಿ ಸತ್ಯ ಯಾವುದು? ಶಿವತತ್ವೇ. ಬಸವ ತತ್ವ ಅನ್ನೋದು ತಪ್ಪೇ, ಶರಣರ ತತ್ವ ಅನ್ನೋದು ತಪ್ಪೇ. ಇಲ್ಲಿರೋದೇ ಶಿವತತ್ವ ಎಂದು ಹೇಳುತ್ತಾ ತಮಗೆಲ್ಲರಿಗೂ ಶರಣ.